ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 14ರ ನಂತರ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು. ಮುಖ್ಯವಾಗಿ ಈ ಮೇ 14ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕಟಕ ರಾಶಿಯವರಿಗೆ ಮೇ ತಿಂಗಳು ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕಟಕ ರಾಶಿಯವರಿಗೆ ಮೇ 2026 ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ತಿರುವುಗಳನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳಿನಲ್ಲಿ ನಿಮ್ಮ ಜಾತಕ ಚಕ್ರದ ಅತ್ಯಂತ ಪ್ರಮುಖವಾದಂತಹ ದಶಮ ಮತ್ತು ಲಾಭದಲ್ಲಿ 11ನೇ ಮನೆಯಲ್ಲಿ ಸ್ಥಾನಗಳಲ್ಲಿ ಗ್ರಹಗಳು ಬಹಳ ಬಲವಾಗಿರುವ ಕಾರಣ, ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಕುಜನು 10ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಕಾಲಿಡುವುದು ನಿಮ್ಮ ಕೆರಿಯರ್ಗೆ ರಾಕೆಟ್ನಂತಹ ಬೂಸ್ಟನ್ನು ನೀಡ್ತಾ ಬರ್ತದೆ. ಆ ನಂತರ ಮೇ 15ರಂದು ಸೂರ್ಯನು ಲಾಭಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ದೊರೆಯಲಿದೆ. ಮೊದಲನೇ ವಾರದಲ್ಲಿ ಕೆಲಸದ ಒತ್ತಡಗಳನ್ನು ಕಂಡಿರ್ತೀರಿ, ಆದರೆ ಈ 2ನೇ ವಾರದಲ್ಲಿ ಬರುವಂತಹ ಲಾಭಗಳು ನಿಮ್ಮನ್ನು ಸಂತೋಷದ ಕಡಲಲ್ಲಿ ತೇಲಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಗ್ರಹ ಸಂಚಾರದಿಂದ ಏನೆಲ್ಲ ಪ್ರಭಾವಗಳನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಂದೆಯೇ ಪ್ರವೇಶವನ್ನು ಮಾಡಿರತಕ್ಕಂತಹ ಕುಜನು ಕರ್ಮಸ್ಥಾನದಲ್ಲಿ ದಿಗ್ಬಲವನ್ನು ನೀಡಲಿದ್ದಾರೆ. ವೃತ್ತಿಯಲ್ಲಿ ಅಧಿಕಾರ ಯೋಗ ಈ ರಾಶಿಯವರಿಗೆ ದೊರೆಯಲಿದ್ದು, ಅಸಾಧಾರಣವಾದಂತಹ ಧೈರ್ಯ, ಕೀರ್ತಿ ಈ ರಾಶಿಯವರಿಗೆ ಹೆಚ್ಚಾಗಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮತ್ತು 11ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ಇರತಕ್ಕಂತಹ ಸೂರ್ಯನು ಮೇ 14ರವರೆಗೆ 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದು, ಇದು ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ತರ್ತಾ ಬಂದರೆ, ಮೇ 15ರಂದು ರಾಶಿ ಬದಲಾವಣೆಯನ್ನು 11ನೇ ಮನೆಗೆ ಮಾಡುವ ಕಾರಣ ಧನಲಾಭಗಳು ಹೆಚ್ಚಾಗ್ತಾ ಹೋಗ್ತವೆ. ನಿಮ್ಮ ಆಸೆಗಳ ಈಡೇರಿಕೆಯೂ ಕೂಡ ನೆರವೇರ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮತ್ತು 11ನೇ ಮನೆಯಲ್ಲಿ ಬುಧನು ಇರಲಿದ್ದು, ಮೇ 15ರಿಂದ 11ನೇ ಮನೆಯಲ್ಲಿ ಅಂದರೆ ಸಂವಹನದ ಮೂಲಕ ಲಾಭಗಳನ್ನು ಕಾಣ್ತಾ ಬರ್ತೀರಿ. ಮೇ 29ರಂದು 12ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮತ್ತು 12ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು, ಮೇ 14ರವರೆಗೆ 11ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶುಕ್ರನು ರಿಯಲ್ ಎಸ್ಟೇಟ್ನಲ್ಲಿ ಲಾಭಗಳನ್ನು ತರಲಿದ್ದು, ಮೇ 14ರಿಂದ 12ನೇ ಮನೆಯಲ್ಲಿ ಹೋಗುವ ಕಾರಣ ಐಷಾರಾಮಿ ಖರ್ಚುಗಳು ಉಂಟಾಗ್ತಾ ಹೋಗ್ತವೆ. ಹಾಗೆ ಪ್ರಯಾಣಗಳನ್ನು ಕೂಡ ಈ ರಾಶಿಯವರು ಮಾಡ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ಮಿಥುನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಗುರುವು ಆಧ್ಯಾತ್ಮಿಕ ಪ್ರಯಾಣಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚವನ್ನು ಕೂಡ ಮಾಡ್ತಾ ಬರ್ತೀರಿ. ಅದೃಷ್ಟದಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಚಾನ್ಸಸ್ ಗುರು ಸಂಚಾರದ ಸಮಯದಲ್ಲಿ ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಮೇ 14ರ ನಂತರ ಅಂತ ನೋಡ್ತಾ ಬರೋದಾದರೆ, ಈ ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದು ಅತ್ಯುತ್ತಮವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ತಿಂಗಳ ಆರಂಭದಿಂದ ಅಂದರೆ ಮೇ 14ರವರೆಗೆ ಧನಾಧಿಪತಿಯಾದಂತಹ ಸೂರ್ಯ ದಶಮ ಸ್ಥಾನದಲ್ಲಿ ಇರುವ ಕಾರಣ ಉಚ್ಚ ಸ್ಥಾನದಲ್ಲಿ ಇರೋದು ನಿಮಗೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಇರುವ ಉದ್ಯೋಗಿಗಳಿಗೆ
ಉತ್ತಮವಾದ ನಾಯಕತ್ವದ ಅವಕಾಶಗಳನ್ನು ಇದುವರೆಗೂ ತರ್ತಾ ಬಂದಿದೆ. ಮೇ 11ರಂದು ನಿಮ್ಮ ರಾಶಿಗೆ ರಾಜಯೋಗ ಕಾರಕನಾದಂತಹ ಕುಜನೂ ಕೂಡ 10ನೇ ಮನೆಗೆ ಪ್ರವೇಶವನ್ನ ಮಾಡುವ ಕಾರಣ ಅಲ್ಲಿ ಕುಜನು ದಿಗ್ಬಲ ಮತ್ತೆ ಅದ್ಭುತವಾದಂತಹ ಕಾರ್ಯಕ್ಷಮತೆಯನ್ನು ಪಡೆದುಕೊಳ್ತಾನೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೆಲಸ ಪೂರ್ಣಗೊಳಿಸುವ ವೇಗ ನಿಮ್ಮ ಅಧಿಕಾರಿಗಳನ್ನು ಕೂಡ ಆಶ್ಚರ್ಯಗೊಳಿಸಬಹುದು. ಅದರಲ್ಲೂ 2ನೇ ವಾರದಲ್ಲಿ ಅಂದರೆ ಮೇ 15ರ ನಂತರ ಸೂರ್ಯ ಮತ್ತು ಬುಧ 11ನೇ ಸ್ಥಾನದಲ್ಲಿ ವೃಷಭ ರಾಶಿಗೆ ಹೋಗುವ ಕಾರಣ ಮೊದಲ 15 ದಿನಗಳಲ್ಲಿ ನೀವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಬಡ್ತಿ ಅಥವಾ ವರ್ಗಾವಣೆ ಬಯಸುವವರಿಗೂ ಅನುಕೂಲಕರವಾದಂತಹ ಸ್ಥಾನ ಬದಲಾವಣೆ ಲಭಿಸಲಿದೆ ಅಂತಲೇ ಹೇಳ್ಬೋದು. ಆದರೆ 10ನೇ ಮನೆಯಲ್ಲಿರುವ ಕುಜನಿಂದಾಗಿ ನಿಮ್ಮ ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ಸ್ವಲ್ಪ ಕೋಪವನ್ನು ಪ್ರದರ್ಶಿಸುವ ಸಾಧ್ಯತೆ ಇರಲಿದೆ. ಇದನ್ನು ನಿಮ್ಮ ಕೈಲಾದಷ್ಟು ನಿಯಂತ್ರಿಸಿಕೊಳ್ಳುವುದು ಕೂಡ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಸಪ್ತಮಾಧಿಪತಿ ಶನಿ ಭಾಗ್ಯಸ್ಥಾನದಲ್ಲಿ ಸ್ಥಿರವಾಗಿರೋ ಕಾರಣ ಇದು ವ್ಯಾಪಾರದಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಬೆಳವಣಿಗೆಯನ್ನು ಸೂಚಿಸಲಿದೆ. ಆದರೆ ವ್ಯಾಪಾರಿಗಳಿಗೆ ಈ ತಿಂಗಳ ಮೊದಲ ವಾರದಲ್ಲಿ 11ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ ಉಂಟಾಗೋದ್ರಿಂದ ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ವಾಹನ ಮತ್ತು ಬ್ಯೂಟಿ ಉತ್ಪನ್ನಗಳ ವ್ಯಾಪಾರ ಮಾಡುವವರಿಗೆ ಉತ್ತಮವಾದಂತಹ ಲಾಭಗಳನ್ನು ಕಂಡಿರ್ತೀರಿ. ಅದರಲ್ಲೂ ಮೇ 15ರ ನಂತರ ಲಾಭಸ್ಥಾನದಲ್ಲಿ ಸೂರ್ಯ ಬುಧರ ಸಂಯೋಗ ಉಂಟಾಗುವ ಕಾರಣ ಗುತ್ತಿಗೆದಾರರು, ಸರ್ಕಾರಿ ಟೆಂಡರ್ಗಳು ಸುಲಭವಾಗಿ ಸಿಗ್ತಾ ಬರ್ತವೆ. ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲವಾದಂತಹ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ದ್ವಿಮುಖ ಪ್ರಯೋಜನಗಳನ್ನು ಈ ತಿಂಗಳು ನಿಮಗೆ ನೀಡಲಿದೆ. ಮೊದಲನೇದಾಗಿ ಆದಾಯದ ವಿಚಾರದಲ್ಲಿ ಮೇ 15ರಂದು ದ್ವಿತೀಯಾಧಿಪತಿ ಸೂರ್ಯನು ಲಾಭಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ನಿಮ್ಮ ಸಂವಹನ ಕೌಶಲ್ಯಗಳ ಮೂಲಕ, ಸಾಮಾಜಿಕ ನೆಟ್ವರ್ಕ್ ಮೂಲಕ ಹೆಚ್ಚಿನ ಹಣವನ್ನು ಸಂಪಾದಿಸ್ತೀರಿ. ಎರಡನೆಯ ವೆಚ್ಚ ಏನಂದರೆ, ಮೇ 14ರಂದು ಲಾಭಾಧಿಪತಿಯಾದಂತಹ ಶುಕ್ರನು ವ್ಯಯಸ್ಥಾನವಾದ ಮಿಥುನ ರಾಶಿಗೆ ಪ್ರವೇಶಿಸಿ ಭಾಗ್ಯಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರೋ ಕಾರಣ ಇದು ನಿಮ್ಮ ಬಳಿ ಹಣವಿದ್ದರೂ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು, ಮನೆಯನ್ನು ಸುಂದರವಾಗಿ ಅಲಂಕರಿಸಲು ಅಥವಾ ತೀರ್ಥಯಾತ್ರೆ ಮತ್ತು ವಿದೇಶಿ ಪ್ರಯಾಣಗಳಿಗಾಗಿ ಖರ್ಚಾಗ್ತಾ ಹೋಗ್ತದೆ. ಇವು ಸಂತೋಷವನ್ನು ನೀಡುವ ಖರ್ಚುಗಳಾಗಿರುವುದರಿಂದ ಹೆಚ್ಚಾಗಿ ಚಿಂತಿಸುವಂತಹ ಅಗತ್ಯ ಇರುವುದಿಲ್ಲ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಸೂರ್ಯನು ಮೇ 14ರವರೆಗೆ ಇರಲಿದ್ದು ಮತ್ತು ಕುಜನು ಮೇ 11ರಂದೆಯೇ ಇರೋ ಕಾರಣ ನಿಮ್ಮಲ್ಲಿ ದೈವಿಕ ಬಲ ಹೇರಳವಾಗಿ ಇರಲಿದೆ. ಆದರೆ ಈ ಗ್ರಹಗಳ ಕೆಲಸದ ಬಗ್ಗೆ ವಿಪರೀತ ಕಾಳಜಿಯನ್ನು ನೀವು ನೀಡಬೇಕಾಗಿರ್ತದೆ. ಮಾನಸಿಕ ಒತ್ತಡವನ್ನು ಗುರಿ ಮಾಡಲಿದೆ. ಇದು ಕೆಲಸದ ಒತ್ತಡದಿಂದ ರಕ್ತದೊತ್ತಡವು ಹೆಚ್ಚಾಗುವಂತಹ ಅಪಾಯವೂ ಇರಲಿದೆ. ಹಾಗಾಗಿ 12ನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದ ಹೊಟ್ಟೆಯೊಬ್ಬರ ಮತ್ತು ಪ್ರಯಾಣದಿಂದಾಗಿ ನಿದ್ರಾಹೀನತೆಯ ಸಮಸ್ಯೆಗಳು ಎದುರಾಗ್ಬೋದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಧನ ಮತ್ತು ಕುಟುಂಬ ಸ್ಥಾನಾಧಿಪತಿಯಾದಂತಹ ಸೂರ್ಯನು ಮೊದಲು 10ನೇ ಮನೆಯಲ್ಲಿ ನಂತರ 11ನೇ ಮನೆಯಲ್ಲಿ ಇರುವುದರಿಂದ ನೀವು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತು ಸಮರ್ಥವಾಗಿ ನಿಭಾಯಿಸುತ್ತೀರಿ. ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಪ್ರಾಬಲ್ಯದಿಂದ ಕೂಡಿದರೂ ನಿಮ್ಮ ಉದ್ದೇಶ ಒಳ್ಳೆಯದಾಗಿರುವುದರಿಂದ ಕುಟುಂಬದ ಸದಸ್ಯರು ಇದನ್ನು ಅರ್ಥ ಮಾಡಿಕೊಳ್ತಾ ಹೋಗ್ತಾರೆ. ಮೇ 14ರಂದು ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯೊಂದಿಗೆ ದೂರ ಪ್ರಯಾಣಗಳನ್ನು ಮಾಡ್ತೀರಿ. ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಏಕಾಂತವನ್ನು ಹೆಚ್ಚಿಸಲಿದೆ. ಆದರೆ 12ನೇ ಮನೆಯಲ್ಲಿ ಗುರುವಿನಿಂದಾಗಿ ಮನೆಯಲ್ಲಿ ಯಾವುದೇ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಸಂಬಂಧಿಕರ ಆಗಮನ, ಇದರ ಮೂಲಕ ಸಂಭ್ರಮದ ವಾತಾವರಣವು ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ಪಂಚಮಾಧಿಪತಿಯಾದಂತಹ ಕುಜನು 10ನೇ ಮನೆಯಲ್ಲಿ ಬಲವಾದ ಸ್ಥಾನದಲ್ಲಿ ಹೋಗುವುದರಿಂದ ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಪೊಲೀಸ್, ಸೇನಾ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗಾಗಿ ಸಿದ್ಧರಾಗುತ್ತಿರುವವರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಈ ರಾಶಿಯವರು ಅರ್ಥ ಮಾಡಿಕೊಳ್ತಾರೆ. ಮೇ 15ರ ನಂತರ 11ನೇ ಮನೆಯಲ್ಲಿ ಬುಧನು ಸೇರಿರುವುದರಿಂದ ಗ್ರೂಪ್ ಸ್ಟಡೀಸ್, ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು ಪರಿಹಾರವಾಗ್ತಾ ಹೋಗ್ತಿವೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು
ಈ ಮೇ 14ರ ನಂತರ ಕಾಣ್ತಾ ಬರ್ತೀರಿ. ಅದು ಸಕಾರಾತ್ಮಕವಾಗಿ ಇರ್ಬೋದು, ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ನೀಡುವಂತಹ ವಿಷಯಗಳಿರ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರು ಈ ಟೈಮ್ನಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, 10ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವ ಕೆಲಸ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು 12ನೇ ಮನೆಯಲ್ಲಿ ಗುರು ಶುಕ್ರರಿಂದ ಬರುವ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ರಾಶಿ ಅಧಿಪತಿ ಚಂದ್ರ ಮಾನಸಿಕ ನೆಮ್ಮದಿಗಾಗಿ ಪ್ರತಿ ಸೋಮವಾರ ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿ ಮತ್ತು ಮಂಗಳವಾರದಂದು ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಸ್ನೇಹಿತರೆ. ಹಾಗೆ 12ನೇ ಮನೆಯಲ್ಲಿರುವ ಗುರು ಭಗವಾನನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ಸೂಕ್ತ ಸಮಯದಲ್ಲಿ ಸರಿಯಾದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಕಚೇರಿಯಲ್ಲಿ ಕುಜನ ಆವೇಶದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಬರದಂತೆ ತಡೆಯಲು ನಿಮ್ಮ ಕೆಳಹಂತದವರೊಂದಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ಮಾತನಾಡುವುದು ಕೂಡ ಉತ್ತಮ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು